ಲೈವ್ ಟ್ರೇಡಿಂಗ್ ಅನ್ನ ಕಲಿಬೇಕು ಆದ್ರೆ ನನಗೆ ಟೈಮ್ ರಿಸ್ಟ್ರಿಕ್ಷನ್ಸ್ ಇರಬಾರ್ದು ಅಂತಂದ್ರೆ ನೀವು ಕ್ರಿಪ್ಟೋ ಟ್ರೇಡಿಂಗ್ ಅನ್ನ ಮಾಡ್ತಾ ಹೋಗ್ಬೋದು. ಇಲ್ಲಿ ಯಾವುದೇ ರೀತಿಯಾದ ಒಂದು ಟೈಮ್ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇಲ್ಲಿ ಕಡಿಮೆ ದುಡ್ಡಲ್ಲಿ ನೀವು ಟ್ರೇಡಿಂಗ್ ಅನ್ನ ಕಲಿಬಹುದು, ಹಾಗೆ ಹೆವಿ ದುಡ್ಡನ್ನು ಕೂಡ ಮಾಡ್ತಾ ಹೋಗ್ಬೋದು. ಕ್ರಿಪ್ಟೋದಲ್ಲಿ ಟ್ರೇಡ್ ಮಾಡಿದ್ರೆ ನೀವು ಕ್ಯಾಂಡಲಿಸ್ಟಿಕ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಹೋಗ್ಬೋದು. ಈ ರೀತಿ ಆಪರ್ಚುನಿಟೀಸ್ ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ಇದೆ. ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಕ್ರಿಪ್ಟೋ ಟ್ರೇಡಿಂಗ್ ಅನ್ನ ಯಾವ ರೀತಿ ಮಾಡೋದು, ಲೈವ್ ಟ್ರೇಡಿಂಗ್ ಅನ್ನ ಯಾವ ರೀತಿ ತಗೊಳ್ಳೋದು, ಡೆಪಾಸಿಟ್ ಯಾವ ರೀತಿ ಮಾಡೋದು, ವಿಡ್ರಾಲ್ಸ್ ಅನ್ನ ಯಾವ ರೀತಿ ಮಾಡೋದು, ಕ್ರಿಪ್ಟೋ ಟ್ರೇಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ, ಏನ್ ಮಾಡಬೇಕು ಮಾಡಬಾರ್ದು, ಎಲ್ಲ ಒಂದು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಬೇಕಾಗುತ್ತೆ ನೀವು ನಾಲೆಡ್ಜ್ ಅನ್ನ ಪಡ್ಕೋಬೇಕು ಅಂತಂದ್ರೆ. ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ಬಿಗಿನರ್ಸ್ ಗೆ, ಯಾರು ಕ್ರಿಪ್ಟೋ ಟ್ರೇಡಿಂಗ್ ಅನ್ನ ಕಲಿಬೇಕು ಅನ್ಕೊಂಡಿರ್ತೀರಾ, ಯಾರು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅನ್ನ ಹುಡುಕ್ತಾ ಇದ್ದೀರಾ ಕ್ರಿಪ್ಟೋ ಟ್ರೇಡಿಂಗ್ ಗೋಸ್ಕರ, ಅವ್ರಿಗೆ ಇದೊಂದು ಬೆಸ್ಟ್ ವಿಡಿಯೋ ಆಗಿರುತ್ತೆ. ಓಕೆ, ಮೊದಲನೇದಾಗಿ ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ಏನ್ ಬೆನಿಫಿಟ್ಸ್ ಇದೆ ಅಂತ ಮಾತಾಡೋದಾದ್ರೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹಾಗೂ ಕ್ರಿಪ್ಟೋ ಮಾರ್ಕೆಟ್ ವ್ಯತ್ಯಾಸ ಏನಂತಂದ್ರೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಟ್ರೇಡಿಂಗ್ ಅನ್ನ ಲೈವ್ ಟ್ರೇಡ್ ಅನ್ನ ಮಾಡಬೇಕು ಅಂತಂದ್ರೆ, ಇಂಟ್ರಾಡೇ ನ ಮಾಡಬೇಕು ಅಂತಂದ್ರೆ 9 ಕಾಲಿಂದ 3:30 ಮಾಡಬಹುದು, ಸೋಮವಾರದಿಂದ ಶುಕ್ರವಾರ ಮಾತ್ರ. ಇದರಲ್ಲಿ ಗವರ್ನಮೆಂಟ್ ಹಾಲಿಡೇಸ್ ಇದ್ರೆ ಅದು ಕೂಡ ರಜಾ ಇರುತ್ತೆ. ಬಟ್ ಕ್ರಿಪ್ಟೋ ಟ್ರೇಡಿಂಗ್ ಅನ್ನ ನೀವು ಯಾವತ್ತು ಬೇಕಾದ್ರೂ ಮಾಡಬಹುದು, 24 ಅವರ್ಸ್ ನೀವು ಮಾಡ್ತಾನೆ ಇರಬಹುದು. ಹಾಗೆ ವರ್ಷದ 365 ದಿನ 24x7 ನೀವು ಕ್ರಿಪ್ಟೋ ಟ್ರೇಡಿಂಗ್ ಅನ್ನ ಮಾಡ್ತಾ ಹೋಗಬಹುದು. ಇದು ಬೆಸ್ಟ್ ಬೆನಿಫಿಟ್. ನಿಮ್ಗೆ ಯಾವುದೇ ರೀತಿಯಾದ ಟೈಮ್ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೀವು 9 to 5 ಜಾಬ್ ಮುಗಿಸ್ಕೊಂಡು ಬಂದು ಕೂಡ ನೀವು ನಾರ್ಮಲ್ ಆಗಿ ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ನೀವು ದುಡ್ಡನ್ನ ಮಾಡ್ತಾ ಹೋಗ್ಬೋದು. ದುಡ್ಡನ್ನ ಮಾಡ್ತಾ ಹೋಗ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಾಕಷ್ಟು ಕಲಿತಾ ಹೋಗ್ಬೋದು. ಕ್ಯಾಂಡಲಿಸ್ಟಿಕ್ಸ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆಗಬೇಕು, ಟ್ರೇಡಿಂಗ್ ಅನ್ನ ಕಲಿಬೇಕು ಅಂತಂದ್ರೆ ಕ್ರಿಪ್ಟೋ ಮಾರ್ಕೆಟ್ ಬೆಸ್ಟ್ ಇದೆ ನಿಮ್ಗೆ. ಇಲ್ಲಿ ವಾಲಟಿಲಿಟಿ ಹೆವಿ ಇರುತ್ತೆ. ನೀವು ಕ್ಯಾಂಡಲಿಸ್ಟಿಕ್ ಅನ್ನ ಸಿಂಪಲ್ ಆಗಿ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆ ನಿಮ್ಗೆ ಟ್ರೇಡಿಂಗ್ ಬಗ್ಗೆ ಏನು ಕೂಡ ಅಷ್ಟೊಂದಾಗಿ ನಾಲೆಡ್ಜ್ ಇಲ್ಲ ಅಂತಂದ್ರೂ ಕೂಡ ಇಲ್ಲಿ ದುಡ್ಡು ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಅದೇ ರೀತಿ ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇದೆ. ಬರೀ ದುಡ್ಡು ಮಾಡೋ ಚಾನ್ಸಸ್ ಅಲ್ಲ, ಕಳ್ಕೊಳ್ಳೋ ಚಾನ್ಸಸ್ ಇದೆ. ಅರೆ ತುಂಬಾ ಕಮ್ಮಿ ಅಮೌಂಟ್ ಇಟ್ಕೊಂಡು ನೀವು ಇಲ್ಲಿ ಜಾಸ್ತಿ ದುಡ್ಡನ್ನ ನೋಡ್ತಾ ಹೋಗ್ಬೋದು. ಬಟ್ ನಮ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಒಂದು ಡೀಸೆಂಟ್ ಅಮೌಂಟ್ ಅನ್ನ ನೋಡ್ಬೇಕು ಅಂತಂದ್ರೆ ಒಂದು ಒಳ್ಳೆ ಕ್ಯಾಪಿಟಲ್ ಇರಲೇಬೇಕು. 1 ಲಕ್ಷ ಆಗಿರ್ಬೋದು, 50,000 ಆಗಿರ್ಬೋದು, 2 ಲಕ್ಷ ಆಗಿರ್ಬೋದು. ಈ ರೀತಿ ಕ್ಯಾಪಿಟಲ್ ಇದ್ರೆ ಒಂದು ಡೀಸೆಂಟ್ ಅಮೌಂಟ್ ಅನ್ನ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೋಡ್ತಾ ಹೋಗ್ಬೋದು. ಬಟ್ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ನೀವು 1,000 2,000 ಇಟ್ಕೊಂಡು ಕೂಡ ಒಂದು ಒಳ್ಳೆ ಅಮೌಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಆ ರೀತಿ ವಾಲಟಿಲಿಟಿ ಇಲ್ಲಿರುತ್ತೆ. ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ದುಡ್ಡು ಝೀರೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಷ್ಟೊಂದಾಗಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಕಮ್ಮಿ ದುಡ್ಡು ಇಟ್ಕೊಂಡು ಜಾಸ್ತಿ ದುಡ್ಡನ್ನ ಮಾಡ್ತಾ ಹೋಗ್ಬೋದು. ಯಾರೆಲ್ಲ ಒಂದು ಶಾರ್ಟ್ ಟರ್ಮ್ ಗೆ ಯೋಚನೆ ಮಾಡ್ತಾ ಇದ್ದೀರಾ, ನನಗೆ ಇವತ್ತೊಂದು 200 ರೂಪಾಯಿ ಆದ್ರೆ ಸಾಕು, 300 ರೂಪಾಯಿ ಆದ್ರೆ ಸಾಕು, ಇವತ್ತೊಂದು 500 ರೂಪಾಯಿ ಪ್ರಾಫಿಟ್ ಮಾಡ್ಕೊಂಡ್ರೆ ಸಾಕು, ಇಂಥವ್ರು ಕ್ರಿಪ್ಟೋ ಟ್ರೇಡಿಂಗ್ ಅನ್ನ ಮಾಡಬಹುದು. ಆರಾಮಾಗಿ ಇಲ್ಲಿ ನೀವು ದುಡ್ಡನ್ನ ನೋಡ್ತಾ ಹೋಗ್ತೀರಾ. ಟ್ರೇಡಿಂಗ್ ಅಲ್ಲಿ ಯಾರು ಡಿಸಿಪ್ಲಿನ್ ಆಗಿರ್ತಾರೋ ಅವರು ಎಲ್ಲೇ ಹೋದ್ರು ಕೂಡ ದುಡ್ಡು ಮಾಡ್ತಾರೆ. ಆದ್ರೆ ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ಯಾರು ಹೆವಿ ಡಿಸಿಪ್ಲಿನ್ ಆಗಿರ್ತಾರೋ ಅವರು ದುಡ್ಡನ್ನ ಮಾಡೇ ಮಾಡ್ತಾರೆ. ಇಲ್ಲಿ ಡೆಫಿನೆಟ್ ಆಗಿ ಮಾಡೇ ಮಾಡ್ತೀರಾ. ಅಷ್ಟೊಂದು ಚೆನ್ನಾಗಿದೆ ಈ ಒಂದು ಕ್ರಿಪ್ಟೋ ಮಾರ್ಕೆಟ್. ಓಕೆ, ಇವಾಗ ನಾನು ಕಾಯಿನ್ಸ್ ಆಪ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿದೆ ನೀವು ಕ್ರಿಪ್ಟೋ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡೋದಕ್ಕೆ. ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೆ ಈ ಒಂದು ಆಪ್ ಬೆಸ್ಟ್ ಇದೆ. ಈ ಒಂದು ಆಪ್ ಗೆ ಯಾವ ರೀತಿ ರಿಜಿಸ್ಟರ್ ಆಗೋದು ಅಂತ ತಿಳಿಸ್ಕೊಡೋದಾದ್ರೆ, ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಬೇಕಾಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ಜಾಯ್ನ್ ಆದ್ಮೇಲೆ ಗಮನಿಸ್ತಾ ಇರಬಹುದು ಕಾಯಿನ್ಸ್ ಪ್ರೋ ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಆಪ್ ಅಂತ ಇದೆ. ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಲಿಂಕ್ ಆಗಿದೆ, ಅದಕ್ಕೋಸ್ಕರ ಇದನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ ನಿಮಗೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ನ ಹಾಕಿ ಲಾಗಿನ್ ರಿಜಿಸ್ಟರ್ ಅಂತ ಇರುತ್ತೆ. ಜಸ್ಟ್ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಒಂದು OTP ಬರುತ್ತೆ. ಆರಾಮಾಗಿ ಇಲ್ಲಿ ರಿಜಿಸ್ಟರ್ ಆಗ್ತಾ ಹೋಗ್ಬೋದು. ನೆಕ್ಸ್ಟ್ ಪ್ರೋಸೆಸ್ ಯಾವ ರೀತಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ. ಸೊ ನೀವು ನಮ್ಮ ಒಂದು ಲಿಂಕ್ ಮುಖಾಂತರ ಏನಾದ್ರು ರಿಜಿಸ್ಟರ್ ಆಗಿದ್ರೆ ಅಂತಂದ್ರೆ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಾನು ಸೊಲ್ಯೂಷನ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಒಂದು ಇನ್ಸ್ಟಾಗ್ರಾಮ್ ಗೆ DM ಮಾಡಿದ್ರೆ ಸಾಕು. ಇನ್ಸ್ಟಾಗ್ರಾಮ್ ID ಲಿಂಕ್ ಚಾನಲ್ ಅಬೌಟ್ ಸೆಕ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ, ಡೆಪಾಸಿಟ್ ಆಗಿರ್ಬೋದು, ವಿತ್ಡ್ರಾ ಆಗಿರ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಆದ್ರೂ ನಮಗೆ DM ಮಾಡಿದ್ರೆ ನಿಮ್ಮ ಒಂದು ID ನಮ್ಮ ಒಂದು ಅಂಡರ್ ಅಲ್ಲಿ ಇರುತ್ತೆ. ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಸೊಲ್ಯೂಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಬೆಸ್ಟ್ ಬೆನಿಫಿಟ್. ಹಾಗೆ ನೀವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಅಪ್ ಟು 1 lakh ವರೆಗೂ ಕೂಡ ಫ್ರೀ ಇರುತ್ತೆ ನಿಮಗೆ. ಯಾವುದೇ ರೀತಿಯಾದ ಬ್ರೋಕರ್ ಚಾರ್ಜಸ್ ಇರೋದಿಲ್ಲ. ಇದು ನಮ್ಮ ಒಂದು ಲಿಂಕ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಸಿಗುವಂತ ಒಂದು ಬೆನಿಫಿಟ್. ಓಕೆ, ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಆಪ್ ಅನ್ನು ಓಪನ್ ಮಾಡ್ಕೊಂಡಾಗ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗಮನಿಸ್ತಾ ಇರಬಹುದು ಇಲ್ಲಿ ಸ್ಪಾಟ್ ಪೋರ್ಟ್ಫೋಲಿಯೋ ಅಂತ ಕಾಣಿಸ್ತಾ ಇರಬಹುದು. ಜಸ್ಟ್ ನಾನು ಪ್ರೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಈ ರೀತಿ ಓಪನ್ ಮಾಡ್ಕೊಂಡಾಗ ಇಲ್ಲಿ ಪ್ರೋ ಅಂತ ಕಾಣುತ್ತೆ. ಪ್ರೋ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಪ್ರೋ ಫ್ಯೂಚರ್ಸ್ ಅಲ್ಲಿ ಇದೆ. ಇವಾಗ ಯಾವ ರೀತಿ ಓಪನ್ ಆಗುತ್ತೆ ಅಂತಂದ್ರೆ ನಿಮ್ಗೆ ಗಮನಿಸ್ತಾ ಇರಬಹುದು ಇಲ್ಲಿ ಸ್ಪಾಟ್ ಅಂತ ಇದೆ. ಸ್ಪಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಸ್ಪಾಟ್, ಫ್ಯೂಚರ್ಸ್, ಆಪ್ಷನ್ ಅಂತ 3 ಆಪ್ಷನ್ ಇರುತ್ತೆ. ಇಲ್ಲಿ ಗಮನಿಸ್ತಾ ಇರಬಹುದು ಜಸ್ಟ್ ಇಲ್ಲಿ ಸ್ಪಾಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸ್ಪಾಟ್, ಫ್ಯೂಚರ್ಸ್, ಆಪ್ಷನ್ಸ್ ಅಂತ ಇದೆ. ನೀವು ಗಮನಿಸ್ತಾ ಇರಬಹುದು ಸ್ಪಾಟ್ ಅಂದ್ರೆ ಡೆಲಿವರಿ ರೀತಿ. ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಬೈ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳ್ತೀರಾ ಆ ರೀತಿ ನೀವು ಸ್ಪಾಟ್ ಅಲ್ಲಿ ಬಿಟ್ ಕಾಯಿನ್ ಆಗಿರ್ಬೋದು, ಎಥೆರಿಯಂ ಆಗಿರ್ಬೋದು, ಈ ರೀತಿ ಬೈ ಮಾಡಿ ಯಾವುದೋ ಒಂದು ಕಾಯಿನ್ ನೀವು ಹೋಲ್ಡ್ ಮಾಡಿ ಇಟ್ಕೋಬಹುದು. ಫ್ಯೂಚರ್ ಅಲ್ಲಿ ಲಾಭ ಬಂದಾಗ ನೀವು ಅದನ್ನ ಮಾರಬಹುದು. ಈ ರೀತಿ ಇರುತ್ತೆ. ಅದೇ ರೀತಿ ಫ್ಯೂಚರ್ಸ್ ಅಂದ್ರೆ ಇಂಟ್ರಾಡೇ ರೀತಿ. ನೀವು ಇವತ್ತೇ ಬೈ ಮಾಡಿ ಇವತ್ತೇ ಬೇಕಾದ್ರೆ ಸೆಲ್ ಮಾಡಬಹುದು, ಅಥವಾ ಹೋಲ್ಡ್ ಮಾಡಿ ಒಂದು 30 ಡೇಸ್ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೋಬಹುದು. ಇಲ್ಲಿ ನೀವು 30 ಡೇಸ್ ಬೇಕಾದ್ರೆ ಹೋಲ್ಡ್ ಮಾಡಬಹುದು, ನಿಮ್ಗೆ ಇಷ್ಟ ಬಂದಷ್ಟು ದಿವಸ ಹೋಲ್ಡ್ ಮಾಡಬಹುದು. ಬಟ್ ಅದಕ್ಕೆಲ್ಲ ಚಾರ್ಜಸ್ ಅಂತ ಪೇ ಮಾಡಬೇಕಾಗುತ್ತೆ. ಬಟ್ ನೀವು ಇಲ್ಲಿ ಇಂಟ್ರಾಡೇ ರೀತಿ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಆರಾಮಾಗಿ ಒಳ್ಳೆ ದುಡ್ಡನ್ನ ಮಾಡ್ತಾ ಹೋಗಬಹುದು. ಇವತ್ತು ಕೂಡ ಮೇನ್ ಆಗಿ ನಾನು ಫ್ಯೂಚರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ
ರೀತಿ ಇಲ್ಲಿ ಆಪ್ಷನ್ಸ್ ಅಂತ ಇದೆ ಗಮನಿಸ್ತಾ ಇರಬಹುದು. ಇಲ್ಲಿ ಆಪ್ಷನ್ಸ್ INR ಬ್ಯಾಲೆನ್ಸ್ 0 ತೋರಿಸ್ತಾ ಇದೆ. ನೀವು ಇಲ್ಲಿ INR ಬ್ಯಾಲೆನ್ಸ್ ಇದೆಯಲ್ಲ ಅದನ್ನ ಆಪ್ಷನ್ಸ್ ವಾಲೆಟ್ಗೆ ಎಕ್ಸ್ಪೋರ್ಟ್ ಅನ್ನ ಮಾಡ್ಕೋಬೇಕಾಗುತ್ತೆ, ಅಂದ್ರೆ ಇದನ್ನ ಟ್ರಾನ್ಸ್ಫರ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 100% ಅಂತ ಕ್ಲಿಕ್ ಮಾಡಿದ್ರೆ ಗಮನಿಸ್ತಾ ಇರಬಹುದು ಟ್ರಾನ್ಸ್ಫರ್ ಅಂತ ಇದೆ. ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿದ್ರೆ ಟ್ರಾನ್ಸ್ಫರ್ ಆಗುತ್ತೆ. ಸದ್ಯಕ್ಕೆ ನಾನು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಅನ್ನ ಮಾಡ್ತಾ ಇಲ್ಲ, ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೇನಾದ್ರೂ ಆಪ್ಷನ್ಸ್ ಅಲ್ಲಿ ಎಕ್ಸ್ಪೋರ್ಟ್ ಇದೀರಾ ಅಂತಂದ್ರೆ, ಆಪ್ಷನ್ಸ್ ಅಲ್ಲಿ ಟ್ರೇಡ್ ಅನ್ನ ಮಾಡ್ತಾ ಇದೀರಾ ಅಂತಂದ್ರೆ ನಾರ್ಮಲ್ ಆಗಿ ನೀವು ಆಪ್ಷನ್ಸ್ ಅನ್ನ ಯೂಸ್ ಮಾಡ್ತಾ ಹೋಗಬಹುದು. ನಾನು ಇವತ್ತು ಫ್ಯೂಚರ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ನಾನು ಫ್ಯೂಚರ್ಸ್ ಮೇಲೆ ಕ್ಲಿಕ್ ಮಾಡಿದೀನಿ, ಗಮನಿಸ್ತಾ ಇರಬಹುದು ಫ್ಯೂಚರ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಆಪ್ ಅನ್ನ ಯೂಸ್ ಮಾಡಬೇಕಾದ್ರೆ. ತಲೆ ಕೆಡಿಸ್ಕೊಬೇಡಿ, ನೀವು ಯೂಸ್ ಮಾಡ್ತಾ ಆರಾಮಾಗಿ ನೀವೇ ಕೂಡ ಎಕ್ಸ್ಪೋರ್ಟ್ ಆಗ್ಬಿಡ್ತೀರಾ. ಈ ಒಂದು ಆಪ್ ಏನಿದೆ ಇದು FIU ರಿಜಿಸ್ಟರ್ಡ್ ಆಗಿರುತ್ತೆ, ಹಾಗೆ ISO ಸರ್ಟಿಫೈಡ್ ಆಗಿರುತ್ತೆ. ತುಂಬಾ ಸೇಫ್ ಅಂಡ್ ಸೆಕ್ಯೂರ್ ಇದೆ, ಆರಾಮಾಗಿ ಯೂಸ್ ಮಾಡ್ತಾ ಹೋಗಬಹುದು. ಅದಕ್ಕೋಸ್ಕರ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾನು ನಿಮಗೆ ರೆಫರ್ ಮಾಡಿದ್ದೀನಿ. ಕ್ರಿಪ್ಟೋಗೆ ಬೆಸ್ಟ್ ಇದೆ ಇದು. ಆರಾಮಾಗಿ ನೀವು ನಮ್ಮ ಒಂದು ಲಿಂಕ್ ಮುಖಾಂತರ ರಿಜಿಸ್ಟರ್ ಆಗಿ ಯೂಸ್ ಮಾಡ್ತಾ ಹೋಗಬಹುದು. ಇಲ್ಲಿ ಗಮನಿಸ್ತಾ ಇರಬಹುದು ನೀವು ದುಡ್ಡನ್ನ ಆಡ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ INR ವಾಲೆಟ್ ಅಂತ ಇದೆ, ಗಮನಿಸ್ತಾ ಇರಬಹುದು. ನನ್ನ ಹತ್ರ 2587 ರೂಪಾಯಿ ಇದೆ. ಇವಾಗ ಇಲ್ಲಿ ಆಡ್ ಬ್ಯಾಲೆನ್ಸ್ ಅಂತ ಇದೆ, ಗಮನಿಸ್ತಾ ಇರಬಹುದು. ಆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ UPI ಟ್ರಾನ್ಸ್ಫರ್ ರೆಕಮೆಂಡೆಡ್ ಅಂತ ಇದೆ. ನೀವು UPI ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ UPI ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಮೊದಲೇ ಒಂದಷ್ಟು ಕೆಲಸಗಳನ್ನ ಮಾಡಿರ್ಬೇಕಾಗುತ್ತೆ. ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ವೆರಿಫೈ ಮಾಡ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿ ಗಮನಿಸ್ತಾ ಇರಬಹುದು ಇಲ್ಲಿ 3 ಡಾಟೆಡ್ ಲೈನ್ ಕಾಣಿಸ್ತಾ ಇರಬಹುದು ಟಾಪ್ ಅಲ್ಲಿ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಗಮನಿಸ್ತಾ ಇರಬಹುದು ಇಲ್ಲಿ ಅಕೌಂಟ್ ಡೀಟೇಲ್ಸ್ ಅಂತ ಇದೆ. ಅಕೌಂಟ್ ಡೀಟೇಲ್ಸ್, ನನ್ನ ಒಂದು ಅಕೌಂಟ್ ಡೀಟೇಲ್ಸ್ ಇವಾಗ ಶೋ ಆಗ್ತಾ ಇದೆ. ಮೊದಲು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಿ, ಅದಾದ ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿ, KYC ನ ಆಡ್ ಮಾಡಿ. ನೌ ಯುವರ್ ಕಸ್ಟಮರ್ KYC ನ ಆಡ್ ಮಾಡಬೇಕಾಗುತ್ತೆ. ಫಸ್ಟ್ ಅಕೌಂಟ್ ಡೀಟೇಲ್ಸ್ ಅಂತ ಇದೆ. ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಇರುತ್ತೆ, ಜಿಮೇಲ್ ಇರುತ್ತೆ, ಹಾಗೆ ಪ್ಯಾನ್ ಕಾರ್ಡ್ ಇರುತ್ತೆ. ಅದಾದ ನಂತರ ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಚೇಂಜ್ ಕೂಡ ಮಾಡ್ಕೋಬಹುದು. ಬ್ಯಾಂಕ್ ಡೀಟೇಲ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಅದಾದ ನಂತರ ಗಮನಿಸ್ತಾ ಇರಬಹುದು ಇಲ್ಲಿ ಪರ್ಸನಲ್ KYC ಡೀಟೇಲ್ಸ್ ಅಂತ ಇದೆ, KYC ವೆರಿಫೈಡ್ ಅಂತ ಇದೆ, ಗಮನಿಸ್ತಾ ಇರಬಹುದು. ಟ್ರೇಡ್ ನೌ ಅಂತ ಇದೆ. ಈ ರೀತಿ ಬರಬೇಕು ನಿಮಗೂ ಕೂಡ. ಸೊ ಈ ರೀತಿ ಬಂದಾಗ ಆರಾಮಾಗಿ ನೀವು ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು. ಈ ಒಂದು 3 ಕೆಲಸನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೀವು ಟ್ರೇಡ್ ಅನ್ನ ತಗೊಳಕ್ ಹೋಗ್ಬಿಡಿ. ಈ ಒಂದು 3 ಕೆಲಸನ ಕಂಪ್ಲೀಟ್ ಆಗಿ ಮಾಡಿ. ನಿಮ್ಮ ಒಂದು ಪ್ರೊಫೈಲ್ ಅನ್ನ ಕಂಪ್ಲೀಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ಆ ನಂತರ ನೀವು ಟ್ರೇಡಿಂಗ್ ಅನ್ನ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ಯಾವುದೇ ರೀತಿ ಟ್ರೇಡಿಂಗ್ ಅನ್ನ ತಗೊಳಕ್ ಆಗೋದಿಲ್ಲ, ಯಾಕಂತಂದ್ರೆ ಇದನ್ನ ಕಂಪ್ಲೀಟ್ ಮಾಡ್ಲೇಬೇಕು. ಯಾಕಂದ್ರೆ ನಿಮಗೆ ವಿತ್ಡ್ರಾ ಡೆಪಾಸಿಟ್ ಎಲ್ಲ ಆಗ್ಬೇಕು ಅಂತಂದ್ರೆ ಇದು ಕೇಳುತ್ತೆ. ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಡೆಪಾಸಿಟ್ ಅನ್ನ ಮಾಡಬೇಕು. ಇಲ್ಲಿ ದುಡ್ಡನ್ನ ಆಡ್ ಮಾಡ್ಕೋಬೇಕು ಅಂತಂದ್ರೆ ಗಮನಿಸ್ತಾ ಇರಬಹುದು ಜಸ್ಟ್ ಇವಾಗ ಸ್ಪಾಟ್ ಅಲ್ಲಿ ಇದೆ. ಎಲ್ಲಾದ್ರೂ ಇಲ್ಲಿ ನೀವು ದುಡ್ಡು ಆಡ್ ಮಾಡಬೇಕು ಅಂತಂದ್ರೆ ಆಡ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ UPI ಟ್ರಾನ್ಸ್ಫರ್ ರೆಕಮೆಂಡೆಡ್ ಅಂತ ಇದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ನೀವು ಕಾಯಿನ್ ಸ್ವಿಚ್ ಆಪ್ ಗೆ ಯಾವ ಅಕೌಂಟ್ ಅನ್ನ ಲಿಂಕ್ ಮಾಡಿರ್ತೀರಾ ಆ ಅಕೌಂಟ್ ಮುಖಾಂತರ ನೀವು ಪೇ ಮಾಡಬೇಕಾಗುತ್ತೆ. UPI ಮುಖಾಂತರ ಬೇರೆ ಅಕೌಂಟ್ ಇಂದ ಪೇ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಡೆಪಾಸಿಟ್ ಆಗೋದಿಲ್ಲ, ನಿಮ್ ದುಡ್ಡು ಲಾಸ್ ಆಗುತ್ತೆ. ಸೇಮ್ ಯಾವ ರೀತಿ ಏಂಜಲ್ ಒನ್ ಆಗಿರ್ಬೋದು, ಜೆರೋದ ಆಗಿರ್ಬೋದು, ಮೋತಿಲಾಲ್ ಓಶೋವಾಲ್ ಆಗಿರ್ಬೋದು, ಇಲ್ಲಿ ಯಾವ ರೀತಿ ನೀವು ಡಿಮೆಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಪ್ರೊಸೆಸ್ ಇರುತ್ತೆ ಅದೇ ರೀತಿ ಇಲ್ಲೂ ಕೂಡ ಪ್ರೊಸೆಸಿಂಗ್ ಇರುತ್ತೆ. ನೀವು ಯಾವ ಅಕೌಂಟ್ ಅನ್ನ ಲಿಂಕ್ ಮಾಡಿರ್ತೀರಾ ನೀವು ಆ ಅಕೌಂಟ್ ನೀವು ಎಲ್ಲ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ಬೇರೆ ಅಕೌಂಟ್ ಇಂದ ಮಾಡಕ್ಕಾಗೋದಿಲ್ಲ. ನೀವು ಡೆಪಾಸಿಟ್ ಮಾಡೋದಾಗಿರ್ಬೋದು, ವಿಡ್ರಾ ಮಾಡೋದಾಗಿರ್ಬೋದು, ಅದೇ ಒಂದು ಅಕೌಂಟ್ ಅನ್ನ ಯೂಸ್ ಮಾಡಿ ಆರಾಮಾಗಿ ನಿಮಗೆ ಡೆಪಾಸಿಟ್ ವಿಡ್ರಾ ಆಗುತ್ತೆ. UPI ಮುಖಾಂತರ ನೀವು 1 lakh ಬೇಕಾದ್ರೂ ಪೇ ಮಾಡ್ತಾ ಹೋಗಬಹುದು. ನನ್ನ ಒಂದು ಸಜೆಷನ್ ಜಾಸ್ತಿ ದುಡ್ಡನ್ನ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಹಾಕಕ್ ಹೋಗ್ಬೇಡಿ. 1,000 2,000 ಹೆಚ್ಚು ಅಂದ್ರೆ ಒಂದು 10,000 ವರೆಗೆ ಟ್ರಾನ್ಸಾಕ್ಷನ್ ಮಾಡಿ, ಅದಕ್ಕಿಂತ ಹೆಚ್ಚು ಮಾಡಕ್ ಹೋಗ್ಬೇಡಿ. ಇಲ್ಲಿ UPI ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ. UPI ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಗಮನಿಸ್ತಾ ಇರಬಹುದು ಮಿನಿಮಮ್ 500, 1000, 5,000, 10,000 ಅಂತ ಇದೆ. ಜಸ್ಟ್ ಇಲ್ಲಿ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಡೆಪಾಸಿಟ್ ಬಟನ್ ಕಾಣಿಸ್ತಾ ಇರಬಹುದು. ನಿಮ್ಗೆ ಎಷ್ಟು ದುಡ್ಡನ್ನ ಆಡ್ ಮಾಡ್ಕೋಬೇಕು ಅನ್ಸುತ್ತೆ ಅದನ್ನ ಎಂಟರ್ ಮಾಡ್ಕೊಂಡು ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ನಿಮ್ಮ ಒಂದು UPI ಆಪ್ ಓಪನ್ ಆಗುತ್ತೆ. ಅಲ್ಲಿ ನೀವು ಪೇ ಮಾಡಿದ್ರೆ ಮುಗೀತು. ಇಲ್ಲಿಗೆ ಇಮಿಡಿಯೇಟ್ ಆಗಿ ಡೆಪಾಸಿಟ್ ಆಗುತ್ತೆ. ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋದಿಲ್ಲ. ಅದೇ ರೀತಿ ನೀವು ನಿಮ್ಮ ಒಂದು ಪ್ರಾಫಿಟ್ಸ್ ಅನ್ನ ವಿಡ್ರಾ ಮಾಡಬೇಕು ಅಥವಾ ಡೆಪಾಸಿಟ್ ಆಗಿರುವಂತಹ ಅಮೌಂಟ್ ಅನ್ನ ವಿಡ್ರಾ ಮಾಡ್ಕೊಳ್ಬೇಕು ಅಂತಂದ್ರೆ ತುಂಬಾ ಸಿಂಪಲ್ ಆಗಿ 3 ಡಾಟೆಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ INR ವಾಲೆಟ್ ಅಂತ ಇದೆ, ಆ ಒಂದು ವಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವಿಡ್ರಾಲ್ ಆಪ್ಷನ್ ಇದೆ, ವಿಡ್ರಾಲ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಮೌಂಟ್ ಎಷ್ಟು ವಿಡ್ರಾ ಮಾಡ್ಕೋಬೇಕು ಇಲ್ಲಿ ಎಂಟರ್ ಮಾಡಿ. ನಿಮ್ಮ ಹತ್ರ ವಿಡ್ರಾ ಅವೈಲೇಬಲ್ ಬ್ಯಾಲೆನ್ಸ್ ಇವಾಗ 2,500 ಇದೆ ನನ್ನ ಹತ್ರ. ನಾನು ಎಷ್ಟು ಬೇಕೋ ಅಷ್ಟನ್ನ ಇಲ್ಲಿ ಎಂಟರ್ ಮಾಡ್ಕೋಬಹುದು. ಮಿನಿಮಮ್ ನೀವು 100 ರೂಪಾಯಿಂದ ಡೆಪಾಸಿಟ್ ಮಾಡಬಹುದು, ಹಾಗೆ 100 ರೂಪಾಯಿಂದ ವಿಡ್ರಾ ಕೂಡ ಮಾಡ್ಕೋಬಹುದು. ಎಷ್ಟು ಅಮೌಂಟ್ ಬೇಕೋ ಅಷ್ಟನ್ನ ಎಂಟ್ರಿ ಮಾಡ್ಕೊಂಡು ವಿಡ್ರಾ ನೌ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಪಿನ್ ಅನ್ನ ಕೇಳುತ್ತೆ. ಆಪ್ ಓಪನ್ ಮಾಡೋದಕ್ಕೆ ಏನ್ ಪಿನ್ ಅನ್ನ ಯೂಸ್ ಮಾಡ್ತೀರಾ ಆ ಒಂದು ಪಿನ್ ಅನ್ನ ಕೇಳುತ್ತೆ, ಅದನ್ನ ಎಂಟರ್ ಮಾಡಿ. ಅಥವಾ ನಿಮ್ಗೊಂದು OTP ಬರ್ಬೋದು, ಅದನ್ನ ಎಂಟರ್ ಮಾಡಿ ವಿಡ್ರಾ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಆಗಿ ವಿಡ್ರಾ ಆಗುತ್ತೆ. ತುಂಬಾ ಫಾಸ್ಟೆಸ್ಟ್ ಆಗಿ ಕೂಡ ವಿಡ್ರಾ ಇಲ್ಲಿ ಕೊಡುತ್ತೆ. ಈ ಒಂದು ವಿಡ್ರಾಲ್ಸ್ ಎಲ್ಲ ನೀವು ಏನ್ ಆಡ್ ಮಾಡಿರ್ತೀರಾ ಬ್ಯಾಂಕ್ ಅಕೌಂಟ್ ಆ ಒಂದು ಪ್ರೈಮರಿ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ. ನೀವು ಬೇರೆ ಬೇರೆ ಅಕೌಂಟ್ ಗೆ ವಿಡ್ರಾ ಮಾಡ್ಕೊಳಕ್ ಆಗೋದಿಲ್ಲ. ಒಂದೇ ಅಕೌಂಟ್, ಡೆಪಾಸಿಟ್ ಮಾಡೋದಕ್ಕೂ ಒಂದೇ ಅಕೌಂಟ್, ಹಾಗೆ ವಿಡ್ರಾ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದೇ ಅಕೌಂಟ್. ಈ ರೀತಿ ನೀವು ಈ ಒಂದು ಆಪ್ ಅನ್ನ ಯೂಸ್ ಮಾಡ್ತಾ ಹೋಗಬಹುದು. ಇವಾಗ ನಾವು ಇಂಟ್ರಾಡೇ ರೀತಿ ಟ್ರೇಡ್ ಮಾಡಿ ದುಡ್ಡನ್ನ ಮಾಡಬೇಕು ಅಂತಂದ್ರೆ ಯಾವ ರೀತಿ ಲೈವ್ ಟ್ರೇಡ್ ಅನ್ನ ತಗೊಳ್ಳೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಪಾಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸ್ಪಾಟ್ ಅಂದ್ರೆ ನಮ್ಮ ಒಂದು ಇಂಡಿಯನ್ ಮಾರ್ಕೆಟ್ ಡೆಲಿವರಿ ರೀತಿ. ನೀವು ಸ್ಪಾಟ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಬಿಟ್ ಕಾಯಿನ್ ಆಗಿರ್ಬೋದು, ಎಥೀರಿಯಂ ಆಗೋದು, ಇನ್ ಯಾವುದೋ ಒಂದು ಕಾಯಿನ್ ನೀವು ಬೈ ಮಾಡಿ ಹಂಗೆ ಇಟ್ಕೊಳ್ಳೋದು. ಪ್ರಾಫಿಟ್ ಆದಾಗ ಸೆಲ್ ಮಾಡೋದು. ಯಾವತ್ತಾದ್ರೂ ಸೆಲ್ ಮಾಡಿ 1 ವರ್ಷ ಬಿಟ್ ಮಾಡಿ, 10 ವರ್ಷ ಬಿಟ್ ಮಾಡಿ, ಆ ರೀತಿ. ಬಟ್ ನೀವು ಇಂಟ್ರಾಡೇ ರೀತಿ ಡೈಲಿ ದುಡ್ಡು ಮಾಡಬೇಕು, ವಿತ್ ಇನ್ 5 minutes ಅಲ್ಲಿ ದುಡ್ಡು ಮಾಡಬೇಕು, ಒಂದು ಅರ್ಧ ಗಂಟೆಯಲ್ಲಿ ದುಡ್ಡು
ದುಡ್ಡು ಮಾಡಬೇಕು ಅಂತಂದ್ರೆ ಇಂಟ್ರಾಡೇ ರೀತಿ ಅವತ್ತೇ ಬೈ ಮಾಡಿ ಅವತ್ತೇ ಸೆಲ್ ಮಾಡಬೇಕು, ಇವಾಗ ಬೈ ಮಾಡಿ ಇವಾಗಲೇ ಸೆಲ್ ಮಾಡಬೇಕು ಅಂತಂದ್ರೆ ಫ್ಯೂಚರ್ ಬೆಸ್ಟ್ ಇದೆ. ಫ್ಯೂಚರ್ಸ್ ಅಲ್ಲಿ ನೀವು ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು. ಫ್ಯೂಚರ್ ಯಾವ ರೀತಿ ಅಂತಂದ್ರೆ ಇಲ್ಲಿ ಗಮನಿಸ್ತಾ ಇರಬಹುದು, ಇಲ್ಲಿ ಟಾಪ್ ಗೈನರ್ಸ್ ಅಂತ ಇದೆ, ಮೋಸ್ಟ್ ಟ್ರೇಡೆಡ್ ಅಂತ ಇದೆ, ಗಮನಿಸ್ತಾ ಇರಬಹುದು. ಬಿಟ್ ಕಾಯಿನ್ ಎಥಿರಿಯಂ ಅಲ್ಲಿ ಯಾವಾಗಲೂ ಕೂಡ ಟ್ರೇಡ್ ಅನ್ನ ಮಾಡ್ತಾ ಇರ್ತಾರೆ. ಈ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ 9,000 ಕಾಯಿನ್ಸ್ ಗಿಂತ ಹೆಚ್ಚು ಕಾಯಿನ್ಸ್ ಇದೆ. ನೀವು ಎಲ್ಲೆಲ್ಲ ಕೂಡ ಟ್ರೇಡಿಂಗ್ ಅನ್ನ ಮಾಡಕ್ ಹೋಗ್ಬೇಡಿ. ಇಲ್ಲಿ ಮೋಸ್ಟ್ ಟ್ರೇಡೆಡ್ ಅಂತ ಇದೆಯಲ್ಲ, ಟಾಪ್ ಗೈನರ್ಸ್ ಅಂತ ಇದೆಯಲ್ಲ, ಟಾಪ್ ಅಲ್ಲಿ ಯಾವ್ದಾದ್ರು ಇರುತ್ತೋ ಟಾಪ್ ಅಲ್ಲಿ ಇರುವಂತ ಕಾಯಿನ್ಸ್ ಅಲ್ಲಿ ನೀವು ಟ್ರೇಡ್ ಮಾಡಿ. ಇನ್ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಬಿಟ್ ಕಾಯಿನ್ ಎಥಿರಿಯಂ ಬಿಟ್ಟು ಬೇರೆ ಕಡೆ ನೀವು ಟ್ರೇಡ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಇವಾಗ ಲೈವ್ ಟ್ರೇಡಿಂಗ್ ಅನ್ನ ಯಾವ ರೀತಿ ತಗೊಳ್ಳೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ, ಗಮನಿಸ್ತಾ ಇರಬಹುದು. ಇಲ್ಲಿ BEAT ಅಂತ ಇದೆ, INR ಅಂತ ಇದೆ, ಗಮನಿಸ್ತಾ ಇರಬಹುದು. ಜಸ್ಟ್ ಅಲ್ಲಿ ನಾನು ಇವಾಗ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಗಮನಿಸ್ತಾ ಇರಬಹುದು. ಇಲ್ಲಿ ಬುಕ್ ಅಂತ ಇದೆ, ಚಾರ್ಟ್ ಅಂತ ಇದೆ, ಟ್ರೇಡ್ ಅಂತ ಇದೆ. ಜಸ್ಟ್ ನೀವು ಚಾರ್ಟ್ ಅನ್ನ ನೋಡ್ಕೋಬೇಕಾಗುತ್ತೆ. ಇವಾಗ ಈ ಒಂದು ಪ್ರೈಸ್, ಈ ಒಂದು ಕಾಯಿನ್ ಪ್ರೈಸ್ ಕೆಳಗೆ ಬರುತ್ತಾ ಮೇಲೆ ಹೋಗುತ್ತಾ ಅಂತ ನೀವು ಪ್ರೆಡಿಕ್ಟ್ ಮಾಡ್ಬೇಕಾಗುತ್ತೆ. ಟ್ರೆಂಡ್ ಅನ್ನ ನೋಡಿ ಕೂಡ ನೀವು ಇಲ್ಲಿ ಪ್ರೆಡಿಕ್ಟ್ ಮಾಡಿ ದುಡ್ಡು ಮಾಡ್ತಾ ಹೋಗ್ಬೋದು. ಜಸ್ಟ್ ಇವಾಗ ಕೆಳಗೆ ಬರುತ್ತೆ ಅಂತಂದ್ರೆ ನೀವು ಸೆಲ್ ಮಾಡಬಹುದು, ಶಾರ್ಟ್ ಸೆಲ್ ಅಂತ ಇದೆ. ಅಥವಾ ನೀವು ಬೈ ಮಾಡಬೇಕು ಅಂತಂದ್ರೆ ನೀವು ಬೈ ಲಾಂಗ್ ಅಂತ ಇದೆ, ಅಲ್ಲಿ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಇವಾಗ ಈ ಒಂದು ಕಾಯಿನ್ ಪ್ರೈಸ್ ಮೇಲೆ ಹೋಗುತ್ತೆ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಇವಾಗ ಬೈ ಅಂತ ಕ್ಲಿಕ್ ಮಾಡಿದೀನಿ, ಗಮನಿಸ್ತಾ ಇರಬಹುದು. ಇಲ್ಲಿ ಬೈ ಲಾಂಗ್ ಅಂತ ಇದೆ, ಇಲ್ಲಿ ಮಾರ್ಕೆಟ್ ಅಂತ ಇದೆ, ಲಿಮಿಟ್ ಅಂತ ಇದೆ. ಮಾರ್ಕೆಟ್ ಮೇಲೆ ಇರಲಿ, ಲಿಮಿಟ್ ಕೊಟ್ಟರೆ ಇದು ಬೇಗ ಎಕ್ಸಿಕ್ಯೂಟ್ ಆಗೋದಿಲ್ಲ. ಜಸ್ಟ್ ಮಾರ್ಕೆಟ್ ಮೇಲೆ ಕ್ಲಿಕ್ ಮಾಡಿದಾಗ ಗಮನಿಸ್ತಾ ಇರಬಹುದು, ಇಲ್ಲಿ 5x ಲಿವರೇಜ್ ಇದೆ. ಲಿವರೇಜ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಮಾತಾಡಲೇಬೇಕು ಫ್ಯೂಚರ್ಸ್ ಅಲ್ಲಿ. ಲಿವರೇಜ್ ಇಲ್ಲಿ ಅಪ್ ಟು ನಿಮಗೆ ಎಷ್ಟು ಸಿಗುತ್ತೆ ಅಂತಂದ್ರೆ ಲಿವರೇಜ್ ಮೇಲೆ ಕ್ಲಿಕ್ ಮಾಡಿದೀನಿ, ಗಮನಿಸ್ತಾ ಇರಬಹುದು. ಇಲ್ಲಿ 15x ಅಂತ ಇದೆ, ಗಮನಿಸ್ತಾ ಇರಬಹುದು. ಅಪ್ ಟು 100x ವರೆಗೂ ಕೂಡ ನಿಮಗೆ ಲಿವರೇಜ್ ಸಿಗುತ್ತೆ. ಅಂದ್ರೆ ನಿಮ್ಮ ಹತ್ರ 1,000 ರೂಪಾಯಿ ಇದ್ರೆ ನೀವು 1,00,000 ರೂಪಾಯಿ ಬೇಕಾದ್ರೂ ಟ್ರೇಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಒಂದೇ ಸೆಕೆಂಡ್ ಅಲ್ಲಿ ನಿಮ್ ದುಡ್ಡು ಝೀರೋ ಆಗೋ ಚಾನ್ಸಸ್ ಇರುತ್ತೆ, ಒಂದೇ ಸೆಕೆಂಡ್ ಅಲ್ಲಿ ನಿಮ್ ದುಡ್ಡು ಡಬಲ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಸಾಲ ಜಾಸ್ತಿ ಕೊಡ್ತಾರೆ ನಿಮ್ಗೆ. ನಿಮ್ಮ ಹತ್ರ 1,000 ರೂಪಾಯಿ ಇದ್ರೂ ಕೂಡ ನಿಮ್ಗೆ 1,00,000 ವರೆಗೂ ಟ್ರೇಡ್ ಮಾಡಕ್ ಬಿಡ್ತಾರೆ. ಬಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಮ್ಮ ಹತ್ರ 1,000 ರೂಪಾಯಿ ಇದ್ರೆ ಬರೀ 5,000 ರೂಪಾಯಿ ಮಾತ್ರ ಟ್ರೇಡ್ ಮಾಡಕ್ ಬಿಡ್ತಾರೆ. ಜಸ್ಟ್ ನೀವು ಅದನ್ನೇ ಫಾಲೋ ಮಾಡಿ. ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಲಿವರೇಜ್ ಗಮನಿಸ್ತಾ ಇರೋದು 5x ಆಟೋಮೆಟಿಕ್ ಆಗಿ ಸೆಟ್ ಆಗಿದೆ, ಅದು ಹಂಗೆ ಇರಲಿ, ನೀವೇನು ಚೇಂಜಸ್ ಮಾಡ್ಕೋಬೇಡಿ. ಬೇಕಾದ್ರೆ ಇನ್ನ ಕಡಿಮೆ ಮಾಡ್ಕೊಳ್ಳಿ, ಇನ್ನ ಒಳ್ಳೇದು. ಜಾಸ್ತಿ ಅಂತ ಮಾಡಕ್ ಹೋಗ್ಬಿಡಿ, ಲಿವರೇಜ್ ಅನ್ನ ಜಾಸ್ತಿ ತಗೊಳಕ್ ಹೋಗ್ಬಿಡಿ. ಅತಿ ಹೆಚ್ಚು ಸಾಲ ತಗೊಳ್ಳೋದು ಒಳ್ಳೇದಲ್ಲ ನನ್ನ ಪ್ರಕಾರ. ಸೊ ಲಿವರೇಜ್ 5x ಅಲ್ಲಿ ಇರಲಿ. ಇವಾಗ ಗಮನಿಸ್ತಾ ಇರೋದು ನನ್ನ ಹತ್ರ 2,500 ರೂಪಾಯಿ ಇದೆ, ನಾನು ಎಷ್ಟಕ್ಕೆ ಟ್ರೇಡ್ ಮಾಡಬಹುದು? ನನ್ನ ಹತ್ರ 2,000 ರೂಪಾಯಿ ಇದ್ರೆ ನಾನು 10,000 ರೂಪಾಯಿವರೆಗೂ ಕೂಡ ಟ್ರೇಡ್ ಮಾಡಬಹುದು. ಇವಾಗ 2,500 ರೂಪಾಯಿ ಇದೆ, ಗಮನಿಸ್ತಾ ಇರಬಹುದು. ಆಲ್ಮೋಸ್ಟ್ ಅಲ್ಲಿ ಒಂದು 12,500 ರೂಪಾಯಿವರೆಗೂ ಕೂಡ ನಾನು ಟ್ರೇಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ 100% ಅಂತ ಕ್ಲಿಕ್ ಮಾಡಿದ್ರೆ ಗಮನಿಸ್ತಾ ಇರಬಹುದು, ನಾನು 12,000 ರೂಪಾಯಿವರೆಗೂ ಕೂಡ ಇವಾಗ ಟ್ರೇಡ್ ಮಾಡ್ತಾ ಹೋಗ್ಬೋದು. ಮಿನಿಮಮ್ ನೀವು ಇಲ್ಲಿ 1,190, 1,200 ರೂಪಾಯಿವರೆಗೂ ಕೂಡ ಟ್ರೇಡ್ ಮಾಡ್ತಾ ಹೋಗ್ಬೋದು. ಜಸ್ಟ್ ನಾನು 2,000 ರೂಪಾಯಿಗೆ ಟ್ರೇಡ್ ಮಾಡ್ತೀನಿ. ಇವಾಗ 2,000 ಆಡ್ ಮಾಡ್ಕೊಂಡಿದ್ದೀನಿ ಅಲ್ವಾ, 2,000 ರೂಪಾಯಿಗೆ ಟ್ರೇಡ್ ಮಾಡ್ತೀನಿ ಅಂತಂದ್ರೆ ನಿಮ್ಮದ್ರೆ 2,000 ರೂಪಾಯಿ ಇದ್ರೆ ಇಲ್ಲಿ 10,000 ಎಂಟರ್ ಮಾಡಿ. 10,000 ಎಂಟರ್ ಮಾಡಿದಾಗ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಬರುತ್ತೆ, ಗಮನಿಸ್ತಾ ಇರ್ಬೋದು. ನೀವು ಟ್ರೇಡ್ ಅನ್ನ ಮಾಡಬಹುದು. ಇವಾಗ ಇಲ್ಲಿ ಮೊದಲೇ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ನಾನು ಈ ಒಂದು ಕಾಯಿನ್ ಅನ್ನ ಬೈ ಮಾಡ್ತಾ ಇದ್ದೀನಿ. ಬೈ ಮಾಡ್ಬೇಕು ಅಂತಂದ್ರೆ ಈ ರೀತಿ ನಾನು 10,000 ರೂಪಾಯಿಗೆ ಇವಾಗ ಈ ಒಂದು ಕಾಯಿನ್ ಅನ್ನ ಬೈ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರೋದು 2,500. 10,000 ರೂಪಾಯಿಗೆ ಹೆಂಗ್ ಬೈ ಮಾಡಿದೆ ಅಂತ ಕೇಳಬೇಡಿ, ಯಾಕಂತಂದ್ರೆ ನಾನು 5x ಲಿವರೇಜ್ ಅನ್ನ ತಗೊಂಡಿದ್ದೀನಿ. ಅಂದ್ರೆ ಇನ್ನು 8,000 ರೂಪಾಯಿ ಬಾಕಿ ಏನಿದೆ ಅದನ್ನ ಬ್ರೋಕರ್ ಕೊಡ್ತಾರೆ. ಸೊ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ನೀವು ಯಾವುದೇ ಒಂದು ಕಾಯಿನ್ ಅನ್ನ ಬೈ ಮಾಡೋದಕ್ಕೂ ಮುಂಚೆ ನೀವು ಸ್ಟಾಪ್ ಲಾಸ್ ಅನ್ನ ಇಡಬೇಕಾಗುತ್ತೆ. ಟಾರ್ಗೆಟ್ ಪ್ರಾಫಿಟ್ ಹಾಗೆ ಸ್ಟಾಪ್ ಲಾಸ್ ಅನ್ನ ಇಡಬೇಕಾಗುತ್ತೆ. ಇಲ್ಲಿ ಗಮನಿಸ್ತಾ ಇರಬಹುದು, ಟಾರ್ಗೆಟ್ ಪ್ರಾಫಿಟ್ ಅಂಡ್ ಸ್ಟಾಪ್ ಲಾಸ್ ಅಂತ ಇದೆ, ಎಂಟರ್ ಪೊಸಿಷನ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ನೀವು ಎಂಟರ್ ಮಾಡ್ಕೊಳ್ಳಿ. ಇವಾಗ ಬೈ ಮಾಡ್ತಿದ್ದೀರಲ್ವಾ, ನೀವು ಎಷ್ಟು ಪ್ರಾಫಿಟ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೀವು ಇಂಡಿಯನ್ ಮಾರ್ಕೆಟ್ ಅಲ್ಲಿ 1%, 2% ಸಿಕ್ಕಿದ್ರೆ ಸಾಕು ಅಂತ ಅನ್ಕೊಂಡಿರ್ತೀರ ನಿಮ್ಮ ಒಂದು ಮೈಂಡ್ ಅಲ್ಲಿ. ಬಟ್ ಇಲ್ಲಿ 1%, 2% ಲೆಕ್ಕನೇ ಅಲ್ಲ. ಸೆಕೆಂಡ್ ಅಲ್ಲಿ ಇಲ್ಲಿ 3%, 4%, 5% ಎಲ್ಲ ಹೋಗ್ತಾ ಇರುತ್ತೆ. ಜಸ್ಟ್ ಒಂದು 5% ಮೇಲೆ ಇಡಿ, ಮಿನಿಮಮ್ ಒಂದು 5% ಇಡಿ. ಅಥವಾ ನಾನು ನಾರ್ಮಲ್ ಆಗಿ 10% ಇಡ್ತಾ ಇರ್ತೀನಿ. ಲಾಸ್ ಅಷ್ಟೇ ಈಕ್ವಲ್ ಆಗಿ ಇಡ್ತಾ ಇರ್ತೀನಿ 10%. ಅಂದ್ರೆ ಇವಾಗ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ, ಗಮನಿಸ್ತಾ ಇರ್ಬೋದು, ಗ್ರೀನ್ ಕಲರ್ ತೋರಿಸ್ತಾ ಇರೋದು ಪ್ರಾಫಿಟ್, ಹಾಗೆ ರೆಡ್ ಕಲರ್ ತೋರಿಸ್ತಾ ಇರುವಂತ ಲಾಸ್. ನಂದು ಒಂದು 200 ರೂಪಾಯಿ, 172, 186 ಅಂತ ಶೋ ಆಗ್ತಾ ಇದೆ, ಗಮನಿಸ್ತಾ ಇರ್ಬೋದು. ನಾನೊಂದು 200 ರೂಪಾಯಿ ಪ್ರಾಫಿಟ್ ಆದ್ರೆ ಎಕ್ಸಿಟ್ ಆಗ್ಬಿಡುತ್ತೆ, ಆಟೋಮೆಟಿಕಲಿ ಎಕ್ಸಿಟ್ ಆಗ್ಬಿಡುತ್ತೆ. ಅಥವಾ 200 ರೂಪಾಯಿ ಲಾಸ್ ಆದ್ರೆ ಸ್ಟಾಪ್ ಲಾಸ್ ಟ್ರಿಗರ್ ಆಗಿ 200 ರೂಪಾಯಿಗೆ ಆಟೋಮೆಟಿಕಲಿ ಎಕ್ಸಿಟ್ ಆಗ್ಬಿಡುತ್ತೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ನಾವು ಸ್ಟಾಪ್ ಲಾಸ್ ಇಟ್ಟಿದ್ರು ಕೂಡ ಅದು ಒಂದೊಂದ್ಸಲ ಟ್ರಿಗರ್ ಆಗೋದಿಲ್ಲ, ನಮ್ಮ ಒಂದು ದುಡ್ಡು ಹೋಗ್ತಾನೆ ಇರುತ್ತೆ. ಬಟ್ ಇಲ್ಲಿ ಹಂಗಿಲ್ಲ, ಪರ್ಫೆಕ್ಟ್ ಆಗಿ ಎಕ್ಸಿಟ್ ಆಗುತ್ತೆ. ನೀವು ಟಾರ್ಗೆಟ್ ಪ್ರೈಸ್ ಏನ್ ಇಟ್ಟಿರ್ತೀರಾ ಅಲ್ಲಿ ಟಚ್ ಆಯ್ತು ಅಂತಂದ್ರೆ ಪರ್ಫೆಕ್ಟ್ ಆಗಿ ಎಕ್ಸಿಟ್ ಆಗುತ್ತೆ. ಅದೇ ರೀತಿ ಪರ್ಫೆಕ್ಟ್ ಆಗಿ ಕೂಡ ನೀವು ಸ್ಟಾಪ್ ಲಾಸ್ಗೆ ಪರ್ಫೆಕ್ಟ್ ಆಗಿ ಅಲ್ಲೂ ಕೂಡ ಎಕ್ಸಿಟ್ ಆಗ್ಬಿಡುತ್ತೆ. ಈ ರೀತಿ ಪರ್ಫೆಕ್ಟ್ ಆಗಿ ನೀವು ಕ್ರಿಪ್ಟೋ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಾ ಹೋಗ್ಬೋದು. ಟ್ರೇಡ್ ತಗೊಳ್ಳೋದಕ್ಕಿಂತ ಮೊದಲೇ ನೀವು ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡಿರ್ಬೇಕು, ನನ್ನ ಒಂದು ಟಾರ್ಗೆಟ್ ಪ್ರಾಫಿಟ್ ಏನು ಹಾಗೆ ಸ್ಟಾಪ್ ಲಾಸ್ ಏನು ಅಂತ. ಹಾಗಾದ್ರೆ ಮಾತ್ರ ನೀವು ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡ್ಬೋದು. ಇಲ್ಲ ಅಂತಂದ್ರೆ ಒಂದು 5 ನಿಮಿಷದಲ್ಲಿ ಎಲ್ಲ ದುಡ್ಡನ್ನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾವ ರೀತಿ ಅಂತ ಲೈವ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ಬೈ ಮಾಡ್ಬೇಕು ಅಂತಂದ್ರೆ ಜಸ್ಟ್ ಇಲ್ಲಿ ಬೈ ಲಾಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೈ ಆಗ್ಬಿಡುತ್ತೆ. ಸದ್ಯಕ್ಕೆ ನಾನು ಬೈ ಮಾಡ್ತಾ ಇಲ್ಲ. ಬೈ ಮಾಡಿರೋದು ಹಾಗೆ ಸೆಲ್ ಮಾಡಿರೋದು ವಿಡಿಯೋ ಇದೆ, ಅದನ್ನ ಇವಾಗ ಆಡ್ ಮಾಡ್ತೀನಿ. ಇವಾಗ ಬೈ ಯಾಕೆ ಮಾಡ್ತೀವಿ ಅಂತಂದ್ರೆ, ನಾವು ಹಾಕಿರುವಂತ ಕಾಯಿನ್ ಪ್ರೈಸ್ ಮೇಲೆ ಹೋಗುತ್ತೆ ಅಂದ್ರೆ ನಾವು ಬೈ ಮಾಡ್ತೀವಿ. ಅದೇ ಕಾಯಿನ್ ಪ್ರೈಸ್ ಕೆಳಗೆ ಬರುತ್ತೆ ಅಂತಂದ್ರೆ ನೀವು ಸೆಲ್ ಅನ್ನ ಮಾಡಬಹುದು. ಫ್ಯೂಚರ್ಸ್ ಅಲ್ಲಿ ಇದು ಆಪ್ಷನ್ ಇದೆ. ಇಂಟ್ರಾಡೇ ಅಲ್ಲಿ ಯಾವ ರೀತಿ ಸೆಲ್ ಮಾಡಿ ದುಡ್ಡು ಮಾಡ್ತೀವಿ, ಅದೇ ರೀತಿ ಫ್ಯೂಚರ್ಸ್ ಅಲ್ಲೂ ಕೂಡ ಸೇಮ್. ನಾವು ಸೆಲ್ ಮಾಡಿ, ಶಾರ್ಟ್ ಸೆಲ್ ಮಾಡಿ ದುಡ್ಡು ಮಾಡ್ತಾ ಹೋಗ್ಬೋದು. ನಾವು ಎಷ್ಟು ಸೆಲ್ ಮಾಡ್ತೀವಿ, ಎಷ್ಟು ಪರ್ಸೆಂಟ್ ಕೆಳಗೆ ಬೀಳುತ್ತೋ ಅಷ್ಟು ದುಡ್ಡು ನಮಗೆ ಸಿಗ್ತಾ ಹೋಗುತ್ತೆ. ಈ ಒಂದು ಪ್ರೈಸ್ ಕೆಳಗಡೆ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿ ಕೂಡ ದುಡ್ಡು ಮಾಡ್ತಾ ಹೋಗೋದು, ಅದನ್ನ ಶಾರ್ಟ್ ಸೆಲ್ ಅಂತ ಕರೀತಾರೆ. ಸೊ ಸೆಲ್ ಯಾವ ರೀತಿ ಮಾಡಿ ದುಡ್ಡು ಮಾಡೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನೀವು ಇವಾಗ
ಗಮನಿಸ್ತಾ ಇರ್ಬೋದು ಈ ಒಂದು ಕಾಯಿನ್ ಪ್ರೈಸ್ ಇವಾಗ ಮೇಲೋಗುತ್ತೆ ಅಂತ ನಾನು ಬೈಯನ್ನ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯಾದ ಒಂದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ, ನಿಮಗೆ ಶೋ ಮಾಡೋದಕ್ಕೋಸ್ಕರ ತೋರಿಸ್ತಾ ಇರುವಂತದ್ದು. ಓಕೆ, ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಕಾಯಿನ್ ಪ್ರೈಸ್ ಇವಾಗ ಮೇಲೋಗುತ್ತೆ ಅಂತ ನಾನು ಬೈ ಮಾಡ್ತಾ ಇದ್ದೀನಿ. ಅಂದ್ರೆ ಈ ಒಂದು ಕ್ಯಾಂಡಲ್ ಸ್ಟಿಕ್ ಮೇಲೋಗುತ್ತೆ, ಈ ಪ್ರೈಸ್ ಮೇಲೋಗುತ್ತೆ, ನಾನು ಕೂಡ ಪ್ರಾಫಿಟ್ ಮಾಡಬಹುದು ಅಂತ ನಾನು ಬೈ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯಾದ ಒಂದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಶೋ ಮಾಡ್ತಾ ಇರೋದಷ್ಟೇ, ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ ಇದೊಂದು ಎಜುಕೇಶನಲ್ ಪರ್ಪಸ್ ವಿಡಿಯೋ ಆಗಿರುತ್ತೆ. ಈಗ ಗಮನಿಸ್ತಾ ಇರ್ಬೋದು ಇವಾಗ ನಾನು ಬೈ ಮಾಡಿದ್ದೀನಿ, ನಾನು ಸ್ಟಾಪ್ ಲಾಸ್ ಅನ್ನ ಇಟ್ಟಿದ್ದೀನಿ 10%, ಹಾಗೆ ಟಾರ್ಗೆಟ್ ಪ್ರಾಫಿಟ್ ಅನ್ನು ಕೂಡ ಇಟ್ಟಿದ್ದೀನಿ 10%. 10% ಪ್ರಾಫಿಟ್ ಬಂದ್ರೆ ಎಕ್ಸಿಟ್ ಆಗುತ್ತೆ, 10% ಲಾಸ್ ಆದ್ರೆ ಎಕ್ಸಿಟ್ ಆಗುತ್ತೆ. ಈಗ ಗಮನಿಸ್ತಾ ಇರ್ಬೋದು ನಂದು ಇವಾಗ ಈ ಒಂದು ಟ್ರೇಡ್ ಅಲ್ಲಿ ಏನು ಮಾಡ್ತು, ಲಾಸ್ ಆಗೋಯ್ತು. ಗಮನಿಸ್ತಾ ಇರ್ಬೋದು ಇವಾಗ ನಾನು ಟ್ರೇಡ್ ಹಿಸ್ಟ್ರಿಯನ್ನ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಬೈ ಮಾಡಿದ್ದೆ, ಗಮನಿಸ್ತಾ ಇರ್ಬೋದು ಎಷ್ಟರಲ್ಲಿ ಬೈ ಮಾಡಿದೆ, 8:21ರಲ್ಲಿ ಬೈ ಮಾಡಿದೆ, 8:30ಕ್ಕೆ ಆಟೋಮೆಟಿಕಲಿ ಎಕ್ಸಿಟ್ ಆಗಿದೆ. ಗಮನಿಸ್ತಾ ಇರ್ಬೋದು 180 ರೂಪಾಯಿ ನನಗೆ ಲಾಸ್ ಆಗಿದೆ. ಸೊ ನನ್ನ ಒಂದು 10% ಇವಾಗ ಲಾಸ್ ಆಯ್ತು, ಏನು ಮಾಡೋಕ್ಕಾಗಿಲ್ಲ. ಮತ್ತೆ ಇವಾಗ ಗಮನಿಸ್ತಾ ಇರ್ಬೋದು ಈ ಒಂದು ಕಾಯಿನ್ ಪ್ರೈಸ್ ಕೆಳಗಡೆ ಬರುತ್ತೆ ಅಂತ ನಾನು ಪ್ರೆಡಿಕ್ಟ್ ಅನ್ನ ಮಾಡ್ತಾ ಇದ್ದೀನಿ. ಈಗ ಗಮನಿಸ್ತಾ ಇರ್ಬೋದು ಇಲ್ಲೂ ಕೂಡ ಅಷ್ಟೇ, ನಾನು 10% ಪ್ರಾಫಿಟ್ ಅನ್ನ ಇಟ್ಕೊಂಡಿದ್ದೀನಿ, 10% ಲಾಸ್ ಅನ್ನ ಇಟ್ಕೊಂಡಿದ್ದೀನಿ. 10% ಪ್ರಾಫಿಟ್ ಆದ್ರೆ ಎಕ್ಸಿಟ್ ಆಗುತ್ತೆ, 10% ಲಾಸ್ ಆದ್ರೂ ಕೂಡ ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಗುತ್ತೆ. ತಲೆನೋವು ಇರೋದಿಲ್ಲ, ಇಲ್ಲಿ ನಾವು ಚಾರ್ಟ್ ಅನ್ನ ನೋಡ್ಕೊಂಡು ಕೂತ್ಕೋಬೇಕು ಅಂತ. ಈಗ ಗಮನಿಸ್ತಾ ಇರ್ಬೋದು ನಾನು 8:33ಕ್ಕೆ ಇದನ್ನ ಸೆಲ್ ಮಾಡಿದ್ದೆ, 8:45ಕ್ಕೆ ಆಟೋಮೆಟಿಕಲಿ ಎಕ್ಸಿಟ್ ಆಗಿದೆ. ನಾನು ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗಿದ್ದೀನಿ, 268 ರೂಪಾಯಿ ಪ್ರಾಫಿಟ್ ಆಗಿದೆ. ಗಮನಿಸ್ತಾ ಇರ್ಬೋದು ಒಂದು ಟ್ರೇಡ್ ಅಲ್ಲಿ ಲಾಸ್ ಆದ್ರೂ ಕೂಡ ಇನ್ನೊಂದು ಟ್ರೇಡ್ ಅಲ್ಲಿ ನಾನು ನನ್ನ ಒಂದು ಲಾಸ್ ಅನ್ನ ರಿಕವರಿ ಮಾಡ್ಕೊಂಡು ಅದಕ್ಕಿಂತ ಹೆಚ್ಚಿಗೆ ಪ್ರಾಫಿಟ್ ಅನ್ನ ಮಾಡಿದ್ದೀನಿ. ಸೊ ಈ ರೀತಿ ಕ್ರಿಪ್ಟೋ ಮಾರ್ಕೆಟ್ ವರ್ಕ್ ಆಗುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ವಾಲಟಿಲಿಟಿ ಯಾವ ರೀತಿ ಇರುತ್ತೆ ಅಂತ. ಒಂದ್ ನಿಮಿಷನೂ ಆಗಿಲ್ಲ, ಇವಾಗ ಒಂದು 5 ಸೆಕೆಂಡ್, 20 ಸೆಕೆಂಡ್, 30 ಸೆಕೆಂಡ್ ಅಷ್ಟಲ್ಲೇ ಗಮನಿಸ್ತಾ ಇರ್ಬೋದು 5%, 4%, 3% ಈ ರೀತಿ ಮೂವ್ ಆಗ್ತಾ ಇದೆ ಪ್ರೈಸ್. ಈ ರೀತಿ ವಾಲಟೈಲ್ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳುವಂತದ್ದು, ನೀವು ಸ್ಟಾಪ್ ಲಾಸ್ ಅನ್ನ ಅಥವಾ ಟಾರ್ಗೆಟ್ ಪ್ರಾಫಿಟ್ ಅನ್ನ ಇಡುವಾಗ 5% ಗಿಂತ ಮೇಲೆ ಇಡಿ. ನೀವು 5% ಗಿಂತ ಒಳಗೆ ಇಟ್ರೆ ನೀವು ಟ್ರೇಡ್ ಅನ್ನ ತಗೊಂಡ ಒಂದು 2-3 ಸೆಕೆಂಡ್ ನಲ್ಲಿ, ಒಂದು 5-10 ಸೆಕೆಂಡ್ ಅಲ್ಲೇ ಕೂಡ ಟ್ರೇಡ್ ಎಕ್ಸಿಟ್ ಆಗೋ ಚಾನ್ಸಸ್ ಇರುತ್ತೆ. 5% ಇಂದ ಮೇಲೆನೆ ಎಕ್ಸ್ಪೆಕ್ಟ್ ಮಾಡಿ. ನೀವು ಒಂದು 2,000 ರೂಪಾಯಿನ ಹಾಕೊಂಡು ಶುರು ಮಾಡಿ. ನೀವು ಜಾಸ್ತಿ ದುಡ್ಡನ್ನ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಒಂದು 2-3 ಸಾವಿರ ರೂಪಾಯಿಲಿ ಟ್ರೇಡ್ ಅನ್ನ ಮಾಡ್ತಾ ಹೋಗಿ ಆರಾಮಾಗಿ ನೀವು ಒಳ್ಳೆ ದುಡ್ಡನ್ನ ಮಾಡ್ತಾ ಹೋಗ್ಬೋದು. ಹಾಗೆ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡುವಾಗ ಈ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ, ಇದು ತುಂಬಾ ಇಂಪಾರ್ಟೆಂಟ್. ನನ್ನ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಅಮೌಂಟ್ ಲೀನ್ ಆಗಿತ್ತು, ಗಮನಿಸ್ತಾ ಇರ್ಬೋದು. ಅದು ಕ್ರಿಪ್ಟೋ ಅಲ್ಲಿ ವಿಡ್ರಾ ಮಾಡೋದ್ರಿಂದ ಈ ರೀತಿ ಆಯ್ತು ಅಂತ ಬ್ಯಾಂಕ್ ಅವರು ಹೇಳಿದ್ದಾರೆ. ಅವತ್ತು ನಾನು ಸುಮಾರು ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದ್ದೆ. ಹೆವಿ ಟ್ರಾನ್ಸಾಕ್ಷನ್ ಗಳನ್ನ ನೀವು ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಮಾಡಕ್ ಹೋಗ್ಬಿಡಿ. ಅಂದ್ರೆ ಇವಾಗ 500 ರೂಪಾಯಿ ಡೆಪಾಸಿಟ್ ಮಾಡೋದು, 500 ರೂಪಾಯಿ ವಿಡ್ರಾ ಮಾಡೋದು, ಮತ್ತೆ 500 ರೂಪಾಯಿ ಡೆಪಾಸಿಟ್ ಮಾಡೋದು, 500 ರೂಪಾಯಿ ವಿಡ್ರಾ ಮಾಡೋದು, ಒಂದು ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಅಲ್ಲಿ ನೀವು ಕ್ರಿಪ್ಟೋ ಮಾರ್ಕೆಟ್ ಅನ್ನ ಯೂಸ್ ಮಾಡ್ತಾ ಹೋಗ್ಬೇಡಿ. ನಿಮಗೆ ಒಂದಷ್ಟು ಪ್ರಾಫಿಟ್ ಆಗುತ್ತೆ. ಇಲ್ಲಿ ರಿಯಾಲಿಟಿ ಹೆಂಗಿರುತ್ತೆ ಅಂದ್ರೆ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ನೀವು 2,000 ರೂಪಾಯಿ ಹಾಕೊಂಡು ಅದನ್ನ 5,000 ರೂಪಾಯಿ ಬೇಕಾದ್ರೂ ಮಾಡಬಹುದು. ಬಟ್ 5,000 ರೂಪಾಯಿನ 5 ನಿಮಿಷದಲ್ಲಿ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ರೀತಿ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಇಂದಾನೆ ನಿಮ್ಗೆ ಹೇಳ್ತಾ ಇರುವಂತದ್ದು. ಬಟ್ ಆ ಒಂದು 5,000 ರೂಪಾಯಿನ ಒಂದೇ ಟ್ರೇಡ್ ಅಲ್ಲಿ ಒಂದು ಸ್ಟಾಪ್ ಲಾಸ್ ಅನ್ನು ಹಿಡಿದೆ, ಇನ್ನೇನ್ ಮೇಲ್ ಹೋಗುತ್ತೆ ಬಿಡು ಅಂತ ಅದೇ ರೀತಿ ಬೈ ಮಾಡಿ ಒಂದು 5 ನಿಮಿಷದಲ್ಲಿ ಎಲ್ಲ ಅಮೌಂಟ್ ಅನ್ನ ಕಳ್ಕೊಂಡಿದ್ದೀನಿ. ಅದಾದ ನಂತರ 10,000 ರೂಪಾಯಿ ಹಾಕೊಂಡು ಅದರಲ್ಲೂ ಕೂಡ ಕಳ್ಕೊಂಡಿದ್ದೀನಿ. ಈ ರೀತಿ ಎಕ್ಸ್ಪೀರಿಯನ್ಸ್ ನನ್ಗಾಗಿದೆ. ಅದಕ್ಕೋಸ್ಕರ ಸ್ಟಾಪ್ ಲಾಸ್ ಹಿಡಿದೆ ಯಾವುದೇ ರೀತಿಯಾದ ಒಂದು ಟ್ರೇಡಿಂಗ್ ಅನ್ನ ತಗೋಬಿಡಿ. ಟಾರ್ಗೆಟ್ ಪ್ರಾಫಿಟ್ ಅನ್ನು ಕೂಡ ಟಾರ್ಗೆಟ್ ಇಟ್ಕೊಳ್ಳಿ. ಸೊ ನನಗೆ ಇಷ್ಟು ಪ್ರಾಫಿಟ್ ಆದ್ರೆ ಎಕ್ಸಿಟ್ ಆಗ್ತೀನಿ ಅಂತ ಮೊದಲೇ ನೀವು ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ರೆ ಆಟೋಮೆಟಿಕಲಿ ಎಕ್ಸಿಟ್ ಆಗುತ್ತೆ. ಸೊ ಈ ರೀತಿ ತಪ್ಪುಗಳನ್ನ ಮಾಡಕ್ ಹೋಗ್ಬಿಡಿ. ಹಾಗೆ ಹೆವಿ ಟ್ರಾನ್ಸಾಕ್ಷನ್ ಗಳನ್ನ ಮಾಡಕ್ ಹೋಗ್ಬಿಡಿ. ಇದೊಂದು FI ಸರ್ಟಿಫೈಡ್ ಆಪ್ ಆಗಿದೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಹೆವಿ ಟ್ರಾನ್ಸಾಕ್ಷನ್ ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ. 500 ರೂಪಾಯಿನ ಮತ್ತೆ ಒಂದು 10-15 ಟ್ರಾನ್ಸಾಕ್ಷನ್ ಗಳನ್ನ ಮಾಡೋದು, 500 ರೂಪಾಯಿನ ವಿಡ್ರಾ ಮಾಡ್ಕೊಳ್ಳೋದು, ಈ ತಪ್ಪುಗಳನ್ನ ಮಾಡಕ್ ಹೋಗ್ಬಿಡಿ. ಒಂದೇ ಸಲ ಒಂದು 5,000 ರೂಪಾಯಿನ ಡೆಪಾಸಿಟ್ ಮಾಡ್ಕೊಳ್ಳಿ. ಅದು ಪ್ರಾಫಿಟ್ ಬಂತು ಅಂತಂದ್ರೆ ಒಂದು 2-3 ಸಾವಿರನೋ 5,000ನೋ ವಿಡ್ರಾ ಮಾಡ್ಕೊಳ್ಳಿ. ಡೈಲಿ 1 ಅಥವಾ 2 ಟ್ರಾನ್ಸಾಕ್ಷನ್ ಗಳನ್ನ ಮಾಡಿ. ಅದಕ್ಕಿಂತ ಹೆಚ್ಚಿಗೆ ಯಾವುದೇ ಒಂದು ಆಪ್ ಅಲ್ಲೂ ಕೂಡ ಮಾಡಕ್ ಹೋಗ್ಬಿಡಿ. ಎಸ್ಪೆಷಲಿ ಈ ಒಂದು ಕ್ರಿಪ್ಟೋ ಆಪ್ ಗಳಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ ಗಳನ್ನ ಮಾಡಕ್ ಹೋಗ್ಬಿಡಿ. ಡೈಲಿ 1 ಟ್ರಾನ್ಸಾಕ್ಷನ್ ಗಳನ್ನ ಮಾತ್ರ ಮಾಡಿ. ಹಾಗೆ ಟ್ರಾನ್ಸಾಕ್ಷನ್ ಮಾಡಿ ನೀವೇನಾದ್ರೂ ಪ್ರಾಫಿಟ್ ಮಾಡಿ ದುಡ್ಡು ಬಂದಿದ್ರೆ ಆ ಒಂದು ಅಮೌಂಟ್ ಅನ್ನ ATM ಅಲ್ಲಿ ಹೋಗಿ ವಿಡ್ರಾ ಮಾಡಕ್ ಹೋಗ್ಬಿಡಿ. ಇವಾಗ ಪ್ರಾಫಿಟ್ ಮಾಡಿದ್ರೆ ಒಂದು 10-20 ಸಾವಿರ ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ, ಒಂದು 10,000ನ ವಿಡ್ರಾ ಮಾಡ್ಕೊಂಡಿದ್ದೀರಾ ಕ್ರಿಪ್ಟೋ ಆಪ್ ಇಂದ, ಕಾಯಿನ್ ಸ್ವಿಚ್ ಇಂದ, ಅದನ್ನ ಅವತ್ತೇ ಹೋಗಿ ನೀವು ATM ಅಲ್ಲಿ ವಿಡ್ರಾ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಈ ಒಂದು ಟ್ರಾನ್ಸಾಕ್ಷನ್ ಗಳನ್ನ ಗವರ್ನಮೆಂಟ್ ಅಷ್ಟೊಂದು ಸಡನ್ ಆಗಿ ಫೈಂಡ್ ಔಟ್ ಮಾಡೋದಿಲ್ಲ. ಸೊ ಒಂದು ಅನ್ನೌನ್ ಆಕ್ಟಿವಿಟಿ ಅಥವಾ ಸಸ್ಪಿಷಿಯಸ್ ಆಕ್ಟಿವಿಟಿ ಅಂತ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಅಮೌಂಟ್ ಅನ್ನ ಲೀನ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಮ್ಮ ಒಂದು ಸೇಫ್ಟಿ ಮೆಜರ್ಮೆಂಟ್ ಗೋಸ್ಕರ ಹೇಳ್ತಾ ಇರುವಂತ ಒಂದು ಟಿಪ್ಸ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇರುವಂತ ಟಿಪ್ಸ್. ಇದನ್ನ ಫಾಲೋ ಮಾಡಿ. ಕ್ರಿಪ್ಟೋದಲ್ಲಿ ಈ ರೀತಿ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಕ್ರಿಪ್ಟೋ ಟ್ರೇಡಿಂಗ್ ನಮ್ಮ ಇಂಡಿಯಾದಲ್ಲಿ ಕಂಪ್ಲೀಟ್ ಆಗಿ ಲೀಗಲ್ ಆಗಿಲ್ಲ, ಒಂದು ಗ್ರೇ ಏರಿಯಾದಲ್ಲಿದೆ. ನೀವು ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಮಾಡಬಾರ್ದ ಕರೆಕ್ಟ್ ಆಗಿ ಹೇಳಿ ಬ್ರೋ ಅಂತ ನನ್ನ ಕೇಳಿದ್ರೆ, ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ಏನು ಸ್ಪಾಟ್ ಅಂತ ಇದೆ, ಇದಕ್ಕೆ ನಾವು ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ. ನೀವು ಸ್ಪಾಟ್ ಟ್ರೇಡಿಂಗ್ ಅಲ್ಲಿ ಅಕಸ್ಮಾತ್ ಒಂದು ಗೈನ್ ನ ಮಾಡಿದೀರಾ ಅಂತಂದ್ರೆ, ಇವಾಗ 10,000ನ ಬಿಟ್ಕಾಯಿನ್ ಅಲ್ಲಿ ಹಾಕಿ ನೀವು 1,00,000 ಮಾಡಿದಿರಾ ಅಂತಂದ್ರೆ, ನಿಮ್ದು ಏನ್ ಗೇನ್ಸ್ ಇರುತ್ತೆ ಅದಕ್ಕೆ 30% ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಹಾಗೆ ಪ್ರತಿ ಟ್ರಾನ್ಸಾಕ್ಷನ್ TDS ಅಂತ ಇರುತ್ತೆ, ಅದನ್ನ 1% ನೀವು ಕಟ್ಟಬೇಕಾಗುತ್ತೆ. ಯಾವ್ದೆಲ್ಲ ಟ್ಯಾಕ್ಸ್ ಇದೆ ಅದು ಲೀಗಲ್ ಇರುತ್ತೆ ಇಂಡಿಯಾದಲ್ಲಿ, ಆರಾಮಾಗಿ ನೀವು ಮಾಡ್ಬೋದು. ಬಟ್ ಇದೊಂದು ಗ್ರೇ ಏರಿಯಾ ಅಂತ ಕನ್ಸಿಡರ್ ಮಾಡಿದೆ. ನಿಮಗೆ ಬೇಕಾದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಮಾಡಬಾರ್ದು. ಈ ರೀತಿ ಇದೆ ಕ್ರಿಪ್ಟೋ ಟ್ರೇಡಿಂಗ್. ಹಾಗೆ ಫ್ಯೂಚರ್ಸ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಹೆಂಗೆ ಅಂತ ಕೇಳಿದ್ರೆ, ಅದು ನಿಮ್ಮೊಂದು ಪರ್ಸನಲ್ ಇನ್ಕಮ್ ಗೆ ಡಿಪೆಂಡ್ ಆಗುತ್ತೆ ಟ್ಯಾಕ್ಸ್ ಈ ರೀತಿ ಇದೆ ನಿಮ್ಗೆ. ನೀವೇನಾದ್ರೂ ಡೆಲಿವರಿ ಸ್ಪಾಟ್ ಅಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಡೈರೆಕ್ಟ್ ನೀವು
30% ಅನ್ನ ಟ್ಯಾಕ್ಸ್ ಕಟ್ಟಬೇಕು. ಹಾಗೆ ಇಲ್ಲಿ ಲಾಸ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಬಿಟ್ ಕಾಯಿನ್ ಅಲ್ಲಿ 1 ಲಕ್ಷ ಪ್ರಾಫಿಟ್ ಅನ್ನ ಮಾಡಿದೀರಾ, ಅದೇ ರೀತಿ ಎಥೀರಿಯಂ ಅಲ್ಲಿ 1 ಲಕ್ಷ ಲಾಸ್ ಅನ್ನ ಮಾಡ್ಕೊಂಡಿದ್ದೀರಾ, ಇದನ್ನು ಸೆಟಪ್ ಮಾಡಕ್ ಬರೋದಿಲ್ಲ ಇಲ್ಲಿ. ಯಾಕಂತಂದ್ರೆ ಇವಾಗ ಬಿಟ್ ಕಾಯಿನ್ ಅಲ್ಲಿ ಪ್ರಾಫಿಟ್ ಮಾಡಿದ್ರೆ ಅಂತಂದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು. ಒಂದು 10,000 ಹಾಕಿ 90,000 ಗೈನ್ ಮಾಡಿದ್ರೆ ಅಂತೇಳಿ ಅದಕ್ಕೆ 30% ನೀವು ಟ್ಯಾಕ್ಸ್ ಕಟ್ಟಬೇಕು. ಅದೇ ರೀತಿ ಎಥೀರಿಯಂ ಅಲ್ಲಿ 1 ಲಕ್ಷ ಲಾಸ್ ಮಾಡ್ಕೊಬಿಟ್ಟಿದ್ದೀರಾ, ಅದಕ್ಕೇನು ಟ್ಯಾಕ್ಸ್ ಬರೋದಿಲ್ಲ. ಅದನ್ನ ಇಲ್ಲಿಗೆ ತಂದು ಸೆಟಪ್ ಮಾಡಕ್ ಆಗೋದಿಲ್ಲ. ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಇದೊಂದು ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನೀವು ನಾರ್ಮಲ್ ಆಗಿ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡ್ಕೊಳ್ಳಿ, ಡೈಲಿ ದುಡ್ಡನ್ನ ಮಾಡ್ಕೊಳ್ಳಿ. ನೀವೇನಾದ್ರೂ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದೀರಾ, ಟ್ಯಾಕ್ಸ್ ಅನ್ನ ಫೈಲ್ ಮಾಡ್ತಾ ಅಂತಾನೆ ಇದನ್ನ ಪರ್ಸನಲ್ ಇನ್ಕಮ್ ಗೆ ನೀವು ಕನ್ಸಿಡರ್ ಅನ್ನ ಮಾಡ್ಕೋಬಹುದು. ಸೊ ಈ ರೀತಿ ಇರುತ್ತೆ ಕ್ರಿಪ್ಟೋ ಮಾರ್ಕೆಟ್. ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಸೊಲ್ಯೂಷನ್ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಧನ್ಯವಾದ.